ಕೊಡಬಾರದು ಅಂತ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಕೃಷಿ ಬೀದಿಗೆ ಆಗಮಿಸಿದ ಕೃಷಿ ಮಂತ್ರಿ ಕೃಷ್ಣ ಬೈರೇಗೌಡರ ಕಾರಿಗೆ ಮುತ್ತಿಗೆ ಹಾಕಿದರು. ಕಾರು ಚಲಿಸದಂತೆ ಕಾರಿನ ಟೈರ್ ಕೆಳಗಡೆ ಕಲ್ಲುಗಳನ್ನ ಇಟ್ಟು ಬೇಡಿಕೆಗಳನ್ನ ಆಲಿಸಿತು. ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೃಷ್ಣ ಬೈರೇಗೌಡ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿದರು. ಈ ವೇಳೆ ಕುಲಪತಿ ಶಿವಣ್ಣ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ಖಾಸಗಿ ಕಾಲೇಜುಗಳ ಸ್ಥಾಪನೆಗೆ ಅಫಿಲಿಯೇಷನ್ ಕೊಡಬಾರದು ಅಂತ ಕೃಷಿ ಸಚಿವರಿಗೆ ಮನವಿ ನೀಡಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ನಂತರ ಮಾತನಾಡುವುದಾಗಿ ಭರವಸೆ ನೀಡಿದರು. ಮಹಾರಾಷ್ಟ್ರ ಎಲ್ಲ ಕಾಲೇಜಸ್ ಮತ್ತೆ ರಾಯಲ್ ಇನ್ಸ್ಟಿಟ್ಯೂಟ್ಗೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ರಾಜ್ಯಪತ್ರ ಕೊಟ್ಟಿದ್ರೆ ಅಗ್ರಿಕಲ್ಚರ್ ಡಿಗ್ರಿ ಸೇರಿಸ್ಕೊಡಿದ್ದಾರೆ. 700 ಜನ ಇದೆ. ನಾವು ಇಡೀ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಸೇರಿ 700 ಜನ ಇದೆ. ಒಬ್ಬರದೇ 700 ಜನ ಇದೆ. ಅವರೇ ಔಟ್ಪುಟ್ ಬಂದಿದ್ದಾರಂತೆ. ಬಾಗಿ ಮುಚ್ಕೊಂಡು ಹೋಗ್ಬೇಕು. ಈಗ 10 ವರ್ಷಕ್ಕೆ ಯಾರು ಪೋಸ್ಟ್ ಕರೀತೀರಾ? ಈಗ ಅವರೆಲ್ಲ ಬಂದು ಈ ಖಾಸಗೀಕರಣ ಆಗಬಾರ್ದು. ಪ್ರೈವೇಟ್ ಕಾಲೇಜುಗಳಿಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು. ಯಾಕೆಂತಂದ್ರೆ ಅಲ್ಲೊಂದು ಸಂಶೋಧನೆಗೆ ಒಂದು ಲ್ಯಾಬ್ ಇಲ್ಲ. ಸುಮಾರು ಒಂದು 500 ಎಕರೆ ಆದ್ರೂ ಜಮೀನು ಇರ್ಬೇಕಾಗುತ್ತೆ. ಸಂಶೋಧನೆಗೆ ಒಂದು ಫೀಲ್ಡ್ ಇರ್ಬೇಕಾಗುತ್ತೆ. ಫ್ಯಾಕಲ್ಟಿ ಅದು ನೆಟ್ಟಿಂದ ಪಾಸ್ ಆಗಿರಲ್ಲ. ಅದು ಡಿಗ್ರಿ ಕರೆಕ್ಟಾಗಿ MSc ಬೇಸ್ ಮತ್ತೆ ಮಾರ್ಕ್ಸ್ ಕೊಡೋದು ಎಲ್ಲಾ ಸ್ಟೂಡೆಂಟ್ಸ್ಗೂ 90% ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಈ ತರ ಎಲ್ಲ ಆಗಿ ಆ ಸ್ಟೂಡೆಂಟ್ಸ್ ಇವತ್ತು 6 ರಿಂದ 10 ಲಕ್ಷ ಪೇ ಮಾಡ್ತಾರೆ. ಆ ಸ್ಟೂಡೆಂಟ್ಸ್ ನಾವು ಪೇ ಮಾಡ್ತಿರೋದು 30,000 ವರ್ಷಕ್ಕೆ ಫೀಸ್ ಕೊಡ್ತಿರೋದು. ಸೊ ದುಡ್ಡು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ನಮ್ಮ ಸರಿಸಮನಾಗಿ ಸರ್ಕಾರಿ ಕೆಲಸಕ್ಕಿರ್ಬೋದು, ಫಾರ್ಮಿಂಗ್ ಕಮ್ಯುನಿಟಿ ಬಂದು ಜಾಯಿನ್ ಆದ್ರೆ ನಾಳೆ ಬೆಳಿಗ್ಗೆ ನಾವು ಕೃಷಿ ವಿಷಯದಲ್ಲಿ ಮುಗಿಸ್ಕೊಂಡು ಮನೆಗಳಿಗೆ ಹೋಗ್ಬೇಕಾಗುತ್ತೆ. ನೋಡಿ, ಅದುನೇ ನಾನು ಹೇಳ್ತಾ ಇರೋದು. ಹೈಯರ್ ಎಜುಕೇಶನ್ ನಿಮ್ಮ ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸ್ ನಿಮ್ಮನ್ನ ಎಲ್ಲಾನು ಕರೆಸಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅದೇನಿದೆ ಬರ್ಲಿ, ನಿಮ್ಮನ್ನ ಕರೆಸ್ತೀವಿ. ನಿಮ್ಮನ್ನ ಕರೆಸ್ದೆ ನೀವು ಯಾರು ಇದ್ರಲ್ಲಿ ಮನೆಗೆ ಹೋಗಿದ್ದೀರ ನಿಮ್ಮನ್ನು ಕರೆಸ್ತೀವಿ. ಏನ್ ಸಬ್ಜೆಕ್ಟ್ ಬರ್ಲಿ, ಅವ್ರ ಸಬ್ಜೆಕ್ಟ್ ಕೊಡ್ತಾರೆ. ನಾವು ನಮ್ಮ ಮುಂದೆ ಚರ್ಚೆ ಮಾಡೋಣ. ಏನಿದೆ ನನಗೆ ಗೊತ್ತಿಲ್ಲ. ಒಟ್ಟಿಗೆ ನಾನು ಸಡನ್ ಆಗಿ ಇವಾಗ ಏನು ಸ್ಟಡಿ ಮಾಡಿದೆ ನಾನೇನು ಹೇಳಕ್ ಆಗೋದಿಲ್ಲ. ಯಾವುದೋ ಸರ್ಕಾರಿ ಕಾಲೇಜನ್ನ ಖಾಸಗಿಯವರಿಗೆ ಹಸ್ತಾಂತರ ಮಾಡೋ ಪ್ರಸ್ತಾವನೆಗೆ ನಾವತ್ತು ಒಪ್ಪೋದಿಲ್ಲ. ಇಲ್ಲವೇ ಇಲ್ಲ. ಅಭಿಮಾನಿಗಳು